ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಮಾಡ್ತಾ ಇದ್ದೀನಿ ಚಿತ್ರಾನ್ನ. ರಾತ್ರಿ ರೈಸಿಂದ ಮಾಡ್ಬೋದು, ಬೆಳಗ್ಗೆ ರೈಸ್ ಮಾಡ್ಕೊಂಡು ಮಾಡ್ಬೋದು. ನಾನೀಗ ಒಂದು ಬಾಣಲಿಗೆ 4 ಸ್ಪೂನು ಆಯಿಲ್ ಹಾಕ್ಕೊಂಡು ಕಡಲೆಬೇಳೆ ಹಾಗೂ ಸಾಸಿವೆ ಜೀರಿಗೆ ಹಾಕ್ಕೊಂಡು ನಾನು ಫ್ರೈ ಮಾಡ್ತಾ ಇದ್ದೀನಿ. ಆ ನಂತರ ನಾನು ಮೊದಲೇ ಹೆಚ್ಚಿಟ್ಕೊಂಡಿರೋ ಒಂದು ಈರುಳ್ಳಿ, ಒಂದು ಟೊಮೊಟೊ, ಹಾಗೆ ಕರಿಬೇವು, ಒಂದು ಹಸಿಮೆಣಸಿನ್ಕಾಯಿ, ಒಂದು 4 ಖಾರದ್ದು, ಯಾಕಂದ್ರೆ ನಮ್ಮ ಕಡೆ ಖಾರ ಹೆಚ್ಚು ತಿನ್ನೋದ್ರಿಂದ ನಾವೆಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನಂತರ ಅರಿಶಿನ ಹಾಕಬೇಕು, ಆಮೇಲೆ ರುಚಿ ತಕ್ಕಷ್ಟು ಉಪ್ಪು ಹಾಕಬೇಕು. ಇದೆಲ್ಲ ಫ್ರೈ ಮಾಡ್ಕೋಬೇಕು. ಕಡಲೆಬೇಳೆ ಏಕೆ ಹಾಕಬೇಕು ಅಂದರೆ ನೀವು ಅದು ತಿನ್ನಬೇಕಾದ್ರೆ ಕ್ರಂಚಿಯಾಗಿ ಬರುತ್ತೆ, ಅಂದರೆ ತುಂಬ ಟೇಸ್ಟಿ ಆಗಿರುತ್ತೆ. ನೋಡಿ, ನಾನು ರೈಸು ರಾತ್ರಿದೇ ಹಾಕ್ತಾ ಇದ್ದೀನಿ, ಯಾಕಂದರೆ ವೇಸ್ಟ್ ಆಗಬಾರ್ದು. ಮತ್ತು ರಾತ್ರಿ ರೈಸು ಯಾರು ತಿನ್ನಲಿಕ್ಕೆ ಇಷ್ಟಪಡಲ್ಲ. ಈ ಥರ ಮಾಡಿಕೊಟ್ರೆ ತುಂಬ ಖುಷಿಯಿಂದ ತಿಂತಾರೆ. ತುಂಬ ಚೆನ್ನಾಗಿ ಬಂತು. ನಾನು ಯಾವಾಗಾದರೂ ಅರ್ಜೆಂಟಿಗೆ ರೆಸಿಪಿ ಬೇಕಾದರೆ ಈ ಥರ ಮಾಡಿ ಇಟ್ಕೊಂಡಿದ್ದೆ. ಇದೇ ಮಸಾಲ ನೀವು ರೆಡಿ ಮಾಡಿ ಫ್ರಿಜ್ಜಲ್ಲಿ ಇಟ್ಕೋಬೋದು. ನೋಡಿ, ನಾನು ಇವಾಗ ಲಿಂಬೆಹಣ್ಣು ಅರ್ಧ ಹೆಚ್ಚಿದ ಲಿಂಬೆಹಣ್ಣು ಹಾಕ್ತಾ ಇದ್ದೀನಿ. ನೀವು ಈ ಮಸಾಲಾನ ನೀವು ಆರಾಮ ಒಂದು 15 ದಿನ ಸ್ಟೋರ್ ಮಾಡಿ ಇಡ್ಬೋದು ಫ್ರಿಜ್ಜಲ್ಲಿ. ನೋಡಿ, ತುಂಬ ಟೇಸ್ಟಿಯಾಗಿ ಬಂದಿತ್ತು. ಮೇಲುಗಡೆ ನೀವು ಲಿಂಬೆಹಣ್ಣು, ಆಮೇಲೆ ಇದು ಕೊಬ್ಬರಿ, ಒಣ ಕೊಬ್ಬರಿ, ಇದು ಹಸಿ ಕೊಬ್ಬರಿ ಸಹ ಹಾಕ್ಕೊಳ್ಬೋದು. ತುಂಬ ಟೇಸ್ಟಿ ಆಗಿರುತ್ತೆ. ನೋಡಿ, ಈ ಥರ ಬಂದಿದೆ. ಥ್ಯಾಂಕ್ ಯು ಸೊ ಮಚ್.